ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವ ನಾಯಕ ನ್ಯೂಸ್. ನಾನು ನಿಮ್ಮ ಹನುಮಂತ ಐಹೊಳೆ. ಈ ಹಿಂದೆ ನಾವು ಏನು ನಕಲಿ ವೈದ್ಯರ ಕುರಿತು ಒಂದು ಸುದ್ದಿಯನ್ನು ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ತನಿಖೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಈಗ ನಕಲಿ ವೈದ್ಯರ ವಿರುದ್ಧ ಕೆಲವೊಂದಿಷ್ಟು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂಥದ್ದು. ಸೊ ಇವಾಗ ನಮ್ಮ ಜೊತೆ ಬಾಗಲಕೋಟೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಸರಸ್ವತಿ ಮಾಗಿ ಮೇಡಮ್ ಅವರು ಇರ್ತಕ್ಕಂಥದ್ದು. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಮೊದಲನೇದಾಗಿ ಈಗ ನಕಲಿ ವೈದ್ಯರ ವಿರುದ್ಧ ಈಗ ನಮ್ಮ ಬಾಗಲಕೋಟೆ ತಾಲೂಕು ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಯಾವ ರೀತಿಯಾಗಿ ತಾವು ಕ್ರಿಯಾಶೀಲರಾಗಿರ್ತಕ್ಕಂಥದ್ದು ಅವರನ್ನು ಮಟ್ಟ ಹಾಕಲಿಕ್ಕೆ? ನಮಸ್ಕಾರ, ನಾನು ಡಾಕ್ಟರ್ ಸರಸ್ವತಿ ಮಾಗಿ ಅಂತ, ತಾಲೂಕು ಆರೋಗ್ಯಾಧಿಕಾರಿ ಬಾಗಲಕೋಟೆ. ಈಗ ನಕಲಿ ವೈದ್ಯರ ಬಗ್ಗೆ ಹೇಳೋದಂತಂದ್ರೆ, ನನ್ನ ಬಾಗಲಕೋಟೆ ತಾಲೂಕಿನಲ್ಲಿ 250 ಜನರು ನಕಲಿ ವೈದ್ಯರನ್ನು ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಅದರಲ್ಲಿ ಹೆಚ್ಚು ಏನಂತಂದ್ರೆ, ಯಾರು KPM ಥ್ರೂ ಆಗಲಿ ಅಥವಾ ಯಾವುದೇ ಒಂದು ಸರ್ಟಿಫಿಕೇಟ್ ಇಲ್ಲದೇ ಅವರು ರೋಗಿಗಳನ್ನು ತಪಾಸಣೆ ಮಾಡಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದುದು ಕಂಡು ಬಂದಿದೆ. ಅಂಥವ್ರ ಮೇಲೆ ನಾವು ಬರೆದು ಹಾಕಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಶಿಸ್ತಿನ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಮಾನ್ಯ ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ನಾವು ಲೆಟರ್ ಕೂಡ ನಾವು ಕಳಿಸಿದ್ದೀವಿ. ಅದೇ ರೀತಿ ಈ ನಕಲಿ ವೈದ್ಯರು ಅಂದರೆ ಇಡೀ ಹಳ್ಳಿಗಳಲ್ಲಿ ಒಂದು ಪಾನ್ ಶಾಪ್ ಥರ ಇರ್ತಕ್ಕಂಥ ಒಂದು ಕ್ಲಿನಿಕ್ಕನ್ನು ಮಾಡ್ಕೊತಾ ಇದ್ದಾರೆ. ಆ ನಕಲಿ ವೈದ್ಯರು ಯಾವ ಥರ ಇರ್ತಾರೆ ಅಂದರೆ, ಅವರಲ್ಲಿ ಯಾವುದೇ ಒಂದು KPM ರಿಜಿಸ್ಟ್ರೇಷನ್ ಇದ್ದಂಥ ಒಂದು ಸರ್ಟಿಫಿಕೇಟ್ ಇರೋದಿಲ್ಲ. ಆಮೇಲೆ ಅವರಿಗೆ ಸರಿಯಾದ ಒಂದು ಡಿಗ್ರಿ ಇರೋದಿಲ್ಲ. ಅವ್ರು ಯಾರೋ ಎಲ್ಲೋ ಒಂದು ಆಸ್ಪತ್ರೆಯಲ್ಲಿ ಯಾರ್ದೋ ಒಂದು MS MD ಮಾಡಿದಂಥ ಡಾಕ್ಟ್ರ್ ಕಡೆ ಕೈ ಕೆಲಸ ಮಾಡಿಬಿಟ್ಟು ಅಂಥವ್ರು ತಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಡ್ರಗ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅವ್ರನ್ನ ಪೇಷಂಟ್ಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಅವರ ಮಟ್ಟವನ್ನು ಕಡಿವಾಣ ಹಾಕಲಿಕ್ಕೆ, ನಾವು ಅವ್ರ ಶಿಸ್ತು ಕ್ರಮ ಮಾಡಲಿಕ್ಕೆ ಅವರ ಎಲ್ಲ ಕ್ಲಿನಿಕ್ಗಳನ್ನು ನಾವು ರಾತ್ರೋರಾತ್ರಿ ಬಂದ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ಮೇಡಮ್, ಈಗ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದ್ರೆ, ಈಗ ನಕಲಿ ವೈದ್ಯರು ಅಂದ್ರೆ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ಕೆಲವೊಂದಿಷ್ಟು ಮಂದಿ ಪ್ರಥಮ ಚಿಕಿತ್ಸಕರು ಅಂತಕ್ಕಂಥ ಒಂದು ಹೆಸರಿನಿಂದ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಇಂಜೆಕ್ಷನು ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಏನು ಇಂಗ್ಲೀಷ್ ಮೆಡಿಸಿನ್ಗಳನ್ನು ಕೂಡ ಕೊಡ್ತಕ್ಕಂಥದ್ದು ಗಮನಕ್ಕೆ ಬಂದಿರತಕ್ಕಂಥದ್ದು, ನಾವು ಮಾಡಿರ್ತಕ್ಕಂಥ ರಹಸ್ಯ ಕಾರ್ಯಾಚರಣೆಯಲ್ಲಿ ಕೂಡ ಸಿಕ್ಕಿರತಕ್ಕಂಥದ್ದು. ಸೊ ಈಗ ಪ್ರಥಮ ಚಿಕಿತ್ಸಕರ ಹೆಸರಿನಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆನಾ? ಇದೆ. ಪ್ರಥಮ ಚಿಕಿತ್ಸೆ ಕೊಡೋರು ಏನಂತಂದ್ರೆ, ಅವರು ಜಸ್ಟ್ ಫಸ್ಟ್ ಏಡ್, ಪೇಷಂಟು ಏನೋ ಪ್ರಾಬ್ಲಮ್ ಆಗಿ ಬಿದ್ದು ಬಂದ ಮೇಲೆ ಏನು ಫಸ್ಟ್ ಏಡ್ ಕೊಡಬೇಕು, ಅವ್ರನ್ನ ಬರೀ ನಮ್ಮ PHCOs ಆಗಿರ್ಬೋದು, ನಮ್ಮ ಇಲಾಖೆದವ್ರು ಆಗಿರ್ತಾರೆ ಹೊರತು ಬೇರೆ ಇಲಾಖೆದವರು ಆಗಿರೋದಿಲ್ಲ. ಒಂದು ಪೊಲೀಸ್ ಇಲಾಖೆ ಇರುತ್ತೆ, ಒಂದು ಆರೋಗ್ಯ ಇಲಾಖೆದಲ್ಲಿ ಇರುತ್ತೆ. ಅವ್ರ ಮೇಲೆ ನಾವು ಅದನ್ನು ಬಿಟ್ಟರೆ ಬೇರೆದನ್ನು ಅವ್ರು ಮಾಡಲಿಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ. ಮೇಡಮ್ ಅವ್ರು ಈಗ ಕ್ಲಿನಿಕ್ಗಳನ್ನ ತೆಗಿತಿರ್ತಕ್ಕಂಥದ್ದು, ಮತ್ತು ಅವರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಕೆಲವೊಂದಿಷ್ಟು ಜನರ ಮನೆ ಬಾಡಿಗೆಗಳನ್ನ ತೊಗೊಳ್ತಕ್ಕಂಥದ್ದು ಕಂಡಿದ್ವಿ, ಮತ್ತು ಕಾಂಪ್ಲೆಕ್ಸ್ಗಳನ್ನ ಬಾಡಿಗೆ ಕೂಡ ತೊಗೊಳ್ತಾ ಇದ್ದಾರೆ. ಸೊ ಈಗ ನಕಲಿ ವೈದ್ಯರಿಗೆ ಮನೆ ಬಾಡಿಗೆ ಕೊಡ್ತಕ್ಕಂಥವ್ರಾಗಿರ್ಬೋದು ಅಥವಾ ಕಾಂಪ್ಲೆಕ್ಸ್ಗಳನ್ನು ಬಾಡಿಗೆ ಕೊಡ್ತಾರಲ್ಲ, ಅಂಥ ಮನೆ ಮಾಲೀಕರು ಅಥವಾ ಕಾಂಪ್ಲೆಕ್ಸ್ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ಲಿಕ್ಕೆ ಏನಾದರೂ ಅವಕಾಶ ಇದೆನಾ ಮೇಡಮ್? ಯಾಕಂದ್ರೆ ನಕಲಿ ವೈದ್ಯರಿಗೆ ಅವ್ರು ಮಾಡೋದೇ ಇಲ್ಲಿಗಲ್ ಟ್ರೀಟ್ಮೆಂಟ್, ಅದ್ರ ಜೊತೆಗೆ ಅದಕ್ಕೆ ಅಂತ ಹೇಳ್ಬಿಟ್ಟು ಕ್ಲಿನಿಕ್ಗಳನ್ನು ತೊಗೊಂಡು ಬಿಟ್ಟು ಮಾಡ್ತಕ್ಕಂಥದ್ದು ಏನಿದೆ ಅಲ್ಲ, ಆ ಮನೆ ಮಾಲೀಕರು ಅಥವಾ ಕಾಂಪ್ಲೆಕ್ಸ್ ಮಾಲೀಕರ ಮೇಲೆ ಕಾನೂನು ಕ್ರಮ ಜರುಗಿಸ್ಲಿಕ್ಕೆ ಏನಾದರೂ ಅವಕಾಶ ಇದೆನಾ ಮೇಡಮ್? ಅವಕಾಶ ಇಲ್ಲ. ಇವಾಗ ನಕಲಿ ವೈದ್ಯರಿಗೆ ಯಾವುದೇ ರೀತಿ ಮಳಿಗೆಗಳನ್ನು ಕೊಟ್ಟರೆ, ಅವರಿಗೆ ಯಾವುದೇ ರೀತಿ ಅಲ್ಲಿ ಅವ್ರನ್ನ ರೋಗಿಗಳನ್ನು ತಪಾಸಣೆ ಮಾಡಲಿಕ್ಕೆ ಅವರಿಗೆ ರೂಮ್ಗಳನ್ನು ಯಾರೋ ಮಾಲೀಕರು ಕೊಟ್ಟರೆ, ಆ ಮಾಲೀಕರ ಮೇಲೇ ಶಿಸ್ತಿನ ಕ್ರಮವನ್ನು ನಮ್ಮ ಕಾನೂನು ತಗೊಳ್ಳಬೇಕಂತ ನಾವು DC ಅವರು ನಮಗೆ ಆರ್ಡರ್ ಕೂಡ ಮಾಡಿದ್ದಾರೆ. ಸೊ ನಕಲಿ ವೈದ್ಯರಿಗೆ ಯಾವುದೇ ರೀತಿಯ ಕ್ಲಿನಿಕ್ಗಳನ್ನು ತಮ್ಮ ಮಾಲೀಕರು ಕೊಡುವಾಗಿಲ್ಲ, ಮಳಿಗೆಗಳನ್ನು ಅವರಿಗೆ ರೆಂಟ್ ಮುಖಾಂತರ ಕೊಡುವಂಗಿಲ್ಲ. ಇನ್ನೊಂದ್ರಿ ಮೇಡಮ್ ಅವರ, ಈಗ ಆಯುರ್ವೇದಿಕ್ ಹೋಮಿಯೋಪತಿ ಏನು ಮಾಡ್ಕೊಂಡಿರ್ತಾರಲ್ಲ, ಅವರು ಅಲೋಪತಿ ಇಂಗ್ಲೀಷ್ ಮೆಡಿಸಿನ್ಗಳನ್ನು ಕೂಡ ಕೊಡ್ತಕ್ಕಂಥದ್ದು ಕಾಣ್ತಾ ಇದೆ. ಅದಕ್ಕೇನಾದರೂ ಅವಕಾಶ ಇದೆನಾ? ಈಗ ಕೆಲವೊಂದಿಷ್ಟು ಜನ ನಾವು BMS ಮಾಡಿದ್ದೀವಿ ಅಂತ ಹೇಳ್ತಾರೆ, ಇಂಜೆಕ್ಷನ್ ಕೂಡ ಮಾಡ್ತಕ್ಕಂಥದ್ದು, ಇಂಗ್ಲೀಷ್ ಮೆಡಿಸಿನ್ಗಳು ಕೊಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಅಂಥವ್ರ ವಿರುದ್ಧ ನಾವು ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ಲಿಕ್ಕೆ ಅವಕಾಶ ಇದೆ ಮೇಡಮ್? ಈಗ ಹಲವಾರು ಡಿಗ್ರಿಗಳನ್ನು ಮಾಡ್ಕೊಂಡು ಬರ್ತಾರೆ. ಹೋಮಿಯೋಪತಿಕ್ ಮಾಡ್ಕೋತಾರೆ, ಆಯುರ್ವೇದಿಕ್ ಮಾಡ್ಕೋತಾರೆ, BHMS ಮಾಡ್ಕೊತಾರೆ. ಇವಕ್ಕೆಲ್ಲ ಆ್ಯಸ್ ಎ ಹೋಮಿಯೋಪತಿಕ್ ಅಂತ ಬಂದಾಗ ಅವರು KPM ಕರ್ನಾಟಕ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಇದನ್ನು ಮಾಡ್ಕೊಂಡ್ಮೇಲೆ, ಎಸ್ಟಾಬ್ಲಿಷ್ ಮಾಡ್ಕೊಂಡ್ಮೇಲೆ ಯಾವುದು ಸರ್ಟಿಫೈ ಮಾಡ್ಕೊಂಡಿರ್ತಾರಲ್ಲ, ಈಗ ಎಕ್ಸಾಂಪಲ್ಲು
ಆಯುರ್ವೇದಿಕ್ ಅಂತ ಡಾಕ್ಟ್ರ್ ಇರ್ತಾರೆ. ಸೊ ಅವ್ರು ಆಯುರ್ವೇದಿಕ್ ಡ್ರಗ್ಸನ್ನೇ ಯೂಸ್ ಮಾಡಬೇಕು. ಅದು ಹೊರತುಪಡಿಸಿ ಅವರು ಬೇರೆ ನಮ್ಮ ಇಂಗ್ಲೀಷ್ ಮೆಡಿಸಿನ್ ಅಥವಾ ನಮ್ಮ ಅಲೋಪತಿಕ್ ಮೆಡಿಸಿನ್ ಯೂಸ್ ಮಾಡಿದರೆ ಅವ್ರನ್ನ ನಾವು ಆಸ್ಪತ್ರೆಯನ್ನು ಸೀಸ್ ಮಾಡಲಿಕ್ಕೆ ನಮಗೆ ಮಾನ್ಯ ಡಿ ಸಿ ಸಾಹೇಬರು ಸಹಿತ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಇವಾಗ ನಕಲಿ ವೈದ್ಯರಿಗೆ ಸಂಬಂಧಪಟ್ಟಂತೆ ನಮ್ಮ ಮಾನ್ಯ ಬಾಗಲಕೋಟೆ DC ಅವ್ರ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಈಗಾಗಲೇ DH ಅವರು ಕೂಡ ತಮಗೆಲ್ಲರಿಗೂ ಕೂಡ ಆದೇಶವನ್ನು ಮಾಡಿರ್ತಕ್ಕಂಥದ್ದು, ಅವ್ರನ್ನ ಪತ್ತೆ ಹಚ್ಚಿಬಿಟ್ಟು ಸೂಕ್ತ ಕ್ರಮ ಜರುಗಿಸ್ರಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಕಲಿ ವೈದ್ಯರುಗಳು ತಮ್ಮ ಕಣ್ಣು ತಪ್ಪಿಸಿ ಓಡಾಡ್ತಕ್ಕಂಥದ್ದು ಕೂಡ ಕಾಣ್ತಾ ಇದ್ದೀವಿ ರೀ ಮೇಡಮರ ನಾವು. ಸೊ ಇಂಥ ಕೆಲವೊಂದಿಷ್ಟು ನಕಲಿ ವೈದ್ಯರು ನಮ್ಮ ಕಣ್ಣಿಗೆ ಕಂಡ್ರೂ ಕೂಡ ನಾವು ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸನೂ ಮಾಡ್ತೀವಿ. ಇವಾಗ ನಕಲಿ ವೈದ್ಯರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಮೇಡಮರ, ಸೊ ತಮ್ಮ ಒಂದು ಏನು ಡಿಗ್ರಿ ಮುಗದೇ ಇದ್ದರೂ ಕೂಡ ತಮಗೆ ಗೊತ್ತಿದ್ದಷ್ಟೇ ಟ್ರೀಟ್ಮೆಂಟ್ ಮಾಡೋದ್ರ ಜೊತೆಗೆ ಜನರ ಜೀವನದ ಜೊತೆ ಅವರ ಜೀವದ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಇವತ್ತು ಪ್ರತಿ ಹಳ್ಳಿಯೂ ಕೂಡ ಅವ್ರಿಗೆ ಕಂಡು ಬರ್ತಕ್ಕಂಥದ್ದು. ಸೊ ಇದನ್ನು ಮಟ್ಟ ಆಗಬೇಕಾದ್ರೂ ಆಯಾ ಏನಾದರೂ ಹೆಲ್ತ್ ಇನ್ಸ್ಪೆಕ್ಟರ್ಗಳ ಮೂಲಕ ಮತ್ತು ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಆರೋಗ್ಯ ಸಿಬ್ಬಂದಿಗಳ ಮೂಲಕ ಏನಾದರೂ ಕಡಿವಾಣ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಇನ್ನೂವರೆಗೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್ ತಮ್ಮ ಇಲಾಖೆಯಿಂದ. ಹೌದು, ಅದು ಅನಾದಿ ಕಾಲದಿಂದನೇ KPME ರಿಜಿಸ್ಟ್ರೇಷನ್ ಇಲ್ಲಾರಂಥ ಯಾವುದೇ ಕ್ಲಿನಿಕಲ್ಲಿ ನಡೆಸ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೇನಿದೆ ಅಂದರೆ 1 ಲಕ್ಷ ಇದು ಇದೆ, ದಂಡ ಇದೆ, 2 ವರ್ಷ ಜೈಲು ಶಿಕ್ಷೆನೂ ಕೂಡ ಇದೆ. ಅದು ಮಾನ್ಯ DC ಸಾಹೇಬರು ಅನುಮೋದನೆ ಮಾಡಿದಾಗ ನಾವು ಕಾನೂನು ಪ್ರಕಾರ ಅವ್ರನ್ನ ನಾವು ಕ್ರಮ ಕೈಗೊಳ್ಬೇಕಾಗ್ತೈತಿ. ಸೊ ಈಗ ನೀವು ಹೇಳಿದ್ರಲ್ಲ, ಈಗ ಏನು ಹೇಳಿದ್ರಿ, ಈಗ ನೀವು ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಯಾರೂ ವೈದ್ಯರಲ್ಲ. ಅವ್ರು ಯಾರೂ ವೈದ್ಯರಲ್ಲ. ನಾನು ಹೇಳಿದ್ನಲ್ಲ ಮೊದಲೇ, ಅವ್ರು ಏನು ಮಾಡ್ತಾರೆ, ಬೇರೆ ಎಲ್ಲೋ ಪ್ರೈವೇಟ್ ಹಾಸ್ಪಿಟಲ್ ಒಳಗಡೆ ಎಲ್ಲೇ ಬೇರೆ ಕಡೆ ಎಲ್ಲನೇ ಇದ್ಕೊಂಡು ಅದನ್ನೇನೋ ಸಣ್ಣ ಪುಟ್ಟ ಕಲಿತ್ಬಿಟ್ಟು ಅವರು ಇಲ್ಲಿ ಒಂದು ಡಾಕ್ಟ್ರು ಏನೋ ಒಂದು ತಜ್ಞರು ಅನ್ನೋ ಒಂದು ರೀತಿಯಲ್ಲಿ ಅವ್ರು ಮಾಡ್ತಾಯಿದ್ದು ಕಂಡು ಬಂದಿದ್ದೆ. ಸೊ ಅವರು ನಾವು ಆಲ್ರೆಡಿ ಎಲ್ಲ ಲಿಸ್ಟ್ ಔಟ್ ಮಾಡಿದ್ದೀವಿ. ಆ ಲಿಸ್ಟನ್ನು ನಾವು ಆಲ್ರೆಡಿ DC ಸಾಹೇಬರು ಅವರಿಗೂ ಸಹಿತ ಕೊಟ್ಟಿದ್ವಿ. ಅವರು ನೇರವಾಗಿ ಯಾರು ನಕಲಿ ವೈದ್ಯರು ನಿಮಗೆ ಕಾಣಿಸ್ಕೊತಾರೆ ಅವ್ರನ್ನ ಇಮಿಡಿಯೇಟಾಗಿ ನೀವು ಸೀಸ್ ಮಾಡಿಬಿಟ್ಟು ಅವ್ರನ್ನೇ ಕಾನೂನಿಗೆ ಹ್ಯಾಂಡ್ ಓವರ್ ಮಾಡಿರಿ ಅಂತ ಹೇಳಿದ್ದಾರೆ. ಈಗ ಕೆಲವೊಂದಿಷ್ಟು ಜನ ಈಗೇನು KPME ಆ್ಯಕ್ಟ್ ಅಡಿಯಲ್ಲಿ ಏನು ನೋಂದಣಿ ಸಂಖ್ಯೆ ಬರುತ್ತೋ ಆ ಕ್ಲಿನಿಕ್ಗಳನ್ನು ತೆಗಿಬೇಕಾದ್ರೆ ಅದಕ್ಕೆ ಕಡ್ಡಾಯವಾಗಿ ಇರಲೇಬೇಕು ಅಂತಕ್ಕಂಥ ಒಂದು ಮಾತನ್ನು ತಾವು ಹೇಳಿರ್ತಕ್ಕಂಥದ್ದು ರೀ ಮೇಡಮರ. ಕೆಲವೊಂದಿಷ್ಟು ಮಂದಿ ಏನಪ್ಪ ಅಂದ್ರೆ ನಕಲಿ ನೋಂದಣಿ ಸಂಖ್ಯೆಯನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು ನಮ್ಮ ಕಾರ್ಯಾಚರಣೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಮತ್ತು ನಕಲಿ BEMS DEMS ಈ ಏನು ಸರ್ಟಿಫಿಕೇಟ್ಗಳನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು, ಅದನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಸಂಸ್ಥೆ ಆದರೂ ಕೂಡ ಅಲ್ಲಿ ಹೋಗಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೆದಕಿ ನೋಡಿದ್ರು ಇದು ಫೇಕ್ ಅಂತಕ್ಕಂಥದ್ದು ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಇಂಥ ನಕಲಿ ದಾಖಲೆಗಳನ್ನು ಪಡ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರಿಗೆ ಏನು ಹೇಳ್ತೀರಾ ಮೇಡಮ್? ಈಗಾಗಲೇ ಹೇಳಿದಲ್ಲ, ಫೇಕ್ ಡಾಕ್ಟರ್ಸ್ ಆಗಿರ್ಬೋದು, ನಕಲಿ ಡಾಕ್ಟರ್ಸ್ ಆಗಿರ್ಬೋದು, ಅವರು ವಿದೌಟ್ KPME ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅವ್ರನ್ನೇನಿದೆ ಹಾಸ್ಪಿಟಲ್ನ ಸೀಸ್ ಮಾಡೋದು ಮೊದಲನೇದು. ಸೆಕೆಂಡು ಅವನ್ನ ನಾವು ಕೋರ್ಟಿಗೆ ಹಾಜರುಪಡಿಸ್ಬೇಕು ಮತ್ತು ಅವನಿಗೆ ಶಿಕ್ಷೆ ಇದೆ, 1 ಲಕ್ಷ ರೂಪಾಯಿ ದಂಡ, 2 ವರ್ಷ ಅವನಿಗೆ ಕಠಿಣ ಶಿಕ್ಷೆ. ಇಷ್ಟು ಹೊರತು ಮತ್ತು ಇಷ್ಟು ಬಿಟ್ಟರೆ ಮತ್ತೆ ಬೇರೆ ಏನು ಮಾಡೋಕ್ಕಾಗಂಗಿಲ್ಲ. ಇನ್ನೊಂದು ಮೇಡಮ್ ಈಗ ನಕಲಿ ವೈದ್ಯರಿಗೆ ಸಂಬಂಧಪಟ್ಟಂತೆ ನಮ್ಮ DH ಅವ್ರಿಗೆ ನಮ್ಮ ಸುದ್ದಿ ಏನು ಬಿತ್ತರಿಸಿದ್ವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ DH ಅವರಾಗಿರ್ಬೋದು, ಜೊತೆಗೆ DC ಅವರಾಗಿರ್ಬೋದು ಏನಾದರೂ ಮೀಟಿಂಗ್ಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಮತ್ತೇನಾದರೂ ಹೆಚ್ಚುವರಿಯಾಗಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಏನಾದ್ರು ಮೇಡಮ್? ಈಗ ಪ್ರತಿ 6 ತಿಂಗಳಿಗೆ ನಮ್ಮ ಎಲ್ಲ THOs ಎಲ್ಲ ಮೆಡಿಕಲ್ ಆಫೀಸರ್ನ ಮಾನ್ಯ DH ಅವರು ಮೀಟಿಂಗ್ ಮಾಡ್ತಾರೆ, ಮಾನ್ಯ DC ಸಾಹೇಬರು ಮೀಟಿಂಗ್ ಮಾಡ್ತಾರೆ. ಅದರಲ್ಲಿ ಎಲ್ಲ KPME ಎಷ್ಟು ಹಾಸ್ಪಿಟಲ್ ಆಯಿತು, ಎಷ್ಟು ಡಾಕ್ಟರ್ಸಿಗೆ ಆಲ್ರೆಡಿ KPME ತೊಗೊಂಡ್ರು, ಇವು ಯಾವ ಇದರಲ್ಲಿದೆ ಸ್ಟೇಜಲ್ಲಿದೆ ಅಂತೆಲ್ಲ ಡಿಸ್ಕಷನ್ ಮಾಡಿಬಿಟ್ಟು ನಕಲಿ ವೈದ್ಯರು ಯಾರು ವಿದೌಟ್ KPME ತೊಗೊಂಡ್ಲಾರ್ದೇ ಅವ್ರು ಸರ್ಟಿಫೈ ಇಲ್ಲಾರ್ದೇ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ, ರೋಗಿಗಳ ಜೊತೆ ಚೆಲ್ಲಾಟ ಆಡ್ತಾಯಿದ್ರೆ ಅಂಥವ್ರು ನಿರ್ದಾಕ್ಷಿಣ್ಯವಾಗಿ ಅವರನ್ನು ನೀವು ಸೀಸ್ ಮಾಡಿ ಜೈಲಿಗೆ ನೀವು ಕಳಿಸ್ಬೋದು ಅನ್ನೋದು ಒಂದು ಅವರು ನಮಗೆ ವಾಕ್ಯವನ್ನು ಹೇಳಿದ್ದಾರೆ. ಈಗ ಕೊನೆಯದಾಗಿರಿ ಮೇಡಮರ, ಈಗ ನಮ್ಮ ಬಾಗಲಕೋಟೆಯಲ್ಲಿ ಇವತ್ತು ಬಾಗಲಕೋಟೆ ಆಗಿರ್ಬೋದು, ನವನಗರ ಆಗಿರ್ಬೋದು, ಬೇವಿನಮಟ್ಟಿ ಆಗಿರ್ಬೋದು, ಕಿರ್ಸೂರು ಆಗಿರ್ಬೋದು, ಮುಗಳಳ್ಳಿ ಆಗಿರ್ಬೋದು, ಶಿರೂರು ಆಗಿರ್ಬೋದು ಇತ್ಯಾದಿ ಕಡೆ ಏನು ನಕಲಿ ವೈದ್ಯರುಗಳು ಇರ್ತಕ್ಕಂಥದ್ದು, ಅಂಥ ವೈದ್ಯರಿಗೆ ಅವರು ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಅಂಥ ಒಂದು ವೇಳೆ ನಕಲಿ ವೈದ್ಯರಿಗೆ ತಾವು ಖಡಕ್ ಎಚ್ಚರಿಕೆ ಕೊಡೋದಾದ್ರೂ ಕೊನೆಯದಾಗಿ ಏನು ಎಚ್ಚರಿಕೆ ಕೊಡ್ತೀರಿ ಮೇಡಮರ ಈ ಮೂಲಕ? ನಕಲಿ ವೈದ್ಯರಿಗೆ ಖಡಕ್ ಎಚ್ಚರಿಕೆ ಅಂದರೆ ಅವರು ಮೊದಲು ಮಾಡ್ತಾ ಇದ್ದದನ್ನು ನಿಲ್ಲಿಸಬೇಕು.
ಅದೇನಾಗುತ್ತೆ ಅಂತ ಮೊಂಡತನ ಮಾಡಿದರೆ ನಾವು ನಮ್ಮ ಟೀಮ್ ಇದೆ KPM ಇದೆ ಟೀಮು ನಮ್ಮ ತಾಲೂಕು ಆಫೀಸಿಂದ ನಮಗೆ ಟೀಮ್ ಇದೆ. ಆ ಟೀಮ್ನ ನಾವು ಒಂದು ಪೊಲೀಸನ್ನ ಕರ್ಕೊಂಡು ಹೋಗ್ಬಿಟ್ಟು ಅವನ ಆಸ್ಪತ್ರೆನ ಸೀಸ್ ಮಾಡಿ ಅವನು ಇದ್ದಂಥದ್ದು ಎಲ್ಲ ಏನಿದೆಲ್ಲ ಡ್ರಗ್ಸ್ ಎಲ್ಲ ನಾವು ಸೀಸ್ ಮಾಡಿಕೊಂಡು ಅವನು ಸಹಿತ ನಾವು ನ್ಯಾಯಾಲಯಕ್ಕೆ ಕೊಡಲಿಕ್ಕೆ ಒಂದು ಅನುಮತಿ ನಮಗೆ ಕೊಟ್ಟಿದ್ದಾರೆ. ಇದು ನಾವು KPM ಆ್ಯಕ್ಟ್ ಥ್ರೂ ನಾವು ಅವನ್ನ ಬಂಧಿಸ್ಬೋದು. ಬಂಧಿಸಿ ಅವನ ಕೆಲಸ ಕಾರ್ಯಗಳೇನಿದಾವಲ್ಲ ಎಲ್ಲನೂ ನಾವು ರೆಕಾರ್ಡಿಂಗ್ ಮಾಡಿಕೊಂಡು ಈ ಥರ ಮಾಡ್ತಿದ್ದ, ಈ ಥರ ಡ್ರಗ್ಸ್ ಯೂಸ್ ಮಾಡ್ತಿದ್ದ, ಇವನು ಅಲೋಪತಿಕಲ್ಲ, ಇವನು ಕ್ಲಿನಿಕಲಿ ಅಂದರೆ KPM ಇರಲಾರ್ದೇ ಇವನು ಮಾಡ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಾದಮೇಲೆ ನಾವು ಅವನ್ನೆಲ್ಲ ವಿಸಿಟ್ ಮಾಡಿ ಎಲ್ಲ ನೋಡಿಕೊಂಡು ನಮ್ಮ ಮಾನ್ಯ DHS ಸರ್ಗೂ ಅವನ ಥ್ರೂ ಲೆಟರ್ ಬರೆದ್ಬಿಟ್ಟು ಅವನಿಗೆ ಯಾವ ಥರ ನ್ಯಾಯಾಲಯ ಯಾವ ಥರ ಶಿಕ್ಷೆ ಕೊಡ್ತೈತೆ ಅನ್ನೋದಕ್ಕೆ ನಾವೆಲ್ಲ ಅಲರ್ಟ್ ಮಾಡಿ ಎಲ್ಲ ನಕಲಿ ವೈದ್ಯರಿಗೆ ಹಳ್ಳಿಗೂ ನಾವು ಪ್ರಚಾರ ಕೂಡ ಮಾಡಿದ್ದೀವಿ. ಕೇಳಿದ್ರಲ್ಲ ವೀಕ್ಷಕರೇ, ಇದು ಗಮನಾರ್ಹವಾಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ನಕಲಿ ವೈದ್ಯರಿಗೆ ಯಾರಾದರೂ ಮನೆ ಬಾಡಿಗೆಯನ್ನು ಕ್ಲಿನಿಕ್ ರೂಪದಲ್ಲಿ ಕೊಟ್ಟಿದ್ದೇ ಆದಲ್ಲಿ ಅಥವಾ ತಾವು ಕಾಂಪ್ಲೆಕ್ಸನ್ನು ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದೇ ಆದಲ್ಲಿ ಅವರಿಗೂ ಕೂಡ ಕಾನೂನಲ್ಲಿ ಶಿಕ್ಷೆ ಆಗ್ತಕ್ಕಂಥ ಒಂದು ಅವಕಾಶ ಇದೆ. ನಕಲಿ ವೈದ್ಯರು ಕೂಡ ಜನರ ಜೀವನದ ಜೊತೆ ನೀವು ಚೆಲ್ಲಾಟ ಆಡಬಾರ್ದು, ಈಗಲೇ ಅದನ್ನೆಲ್ಲ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಬಾಗಲಕೋಟೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಸರಸ್ವತಿ ಮಾಗಿ ಮೇಡಮ್ ಅವರು ತಿಳಿಸಿರ್ತಕ್ಕಂಥದ್ದು. ಇನ್ನಷ್ಟು ಮತ್ತಷ್ಟು ಕುತೂಹಲಕರವಾಗಿರ್ತಕ್ಕಂಥ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ವಿವ ನಾಯಕ ನ್ಯೂಸ್.